ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಫೈನಲ್ ಸ್ಮ್ಯಾಕ್ ಡೌನ್ ಆನ್ ಟೆಲಿವಿಷನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಫೈನಲ್ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಚಿಯರ್ಸ್ ನ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಎಂಜಾಯ್ ಮಾಡ್ಕೊಂಡು ತನ್ನ ಎಂಟ್ರಿನ ಕೊಡ್ತಾರೆ. ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಲಂಡನ್, ವಾಟ್ ಯು ವಾಂಟ್ ಟಾಕ್ ಅಬೌಟ್ ಅಂತ. ಅಂಡ್ ಆಗ ಇಡೀ ಕ್ರೌಡ್ ಜಾನ್ ಸಿನಾ ಸಕ್ ಅನ್ನೋ ಒಂದು ಚಾಂಟ್ ನ ಮಾಡುತ್ತೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಹೌದು, ನಾನು ರಸ್ಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವರ ವಿರುದ್ಧ ನನ್ನ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದೀನಿ. ಅಂಡ್ ಅಲ್ಲಿ ಅವರ ಕೈಯಲ್ಲಿ ಒಂದು ದೊಡ್ಡ ಅವಕಾಶ ಇದೆ, ರೆಕಾರ್ಡ್ ನ ಬ್ರೇಕ್ ಮಾಡಿ 17 ಟೈಮ್ ಚಾಂಪಿಯನ್ ಆಗೋದಕ್ಕೆ. ಬಟ್ ಅದನ್ನೆಲ್ಲದನ್ನು ಕೂಡ ಸೈಡಿಗೆ ಇಟ್ರೆ ನಾನು ಮಂಡೇ ನೈಟ್ ರೋ ಇದೇ ಜಾಗದಲ್ಲಿ ಇದೇ ಎರೆನಾದಲ್ಲಿ ಜಾನ್ ಸಿನಾ ಅವರ ವಿರುದ್ಧ ಫೇಸ್ ಟು ಫೇಸ್ ಬರ್ತಾ ಇದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದಾಗ ಕ್ರೌಡ್ ಪೂರ್ತಿ ಖುಷಿ ಆಗ್ತಾರೆ. ವೈಪರ್ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಇಡೀ ಕ್ರೌಡ್ ಆಡ್ತಾ ಇರುತ್ತೆ. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ರಿಂಗ್ ಗೆ ಬರ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವರಿಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ತನ್ನ ಫ್ಲಾರ್ಸ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಕೋಡಿ ರೋಡ್ಸ್, ನಿನ್ನ ಮೇಲೆ ನನಗೆ ತುಂಬಾನೇ ಹೆಮ್ಮೆ ಇದೆ. ನಿಜವಾಗ್ಲೂ ನನಗೆ ನೀನು ಯಾವ ರೀತಿ ನೆನಪಿದ್ದೆ ಗೊತ್ತಾ? ನೀನು ಆಗ ಇನ್ನೂ ಕೂಡ ಚಿಕ್ಕವನು. ನೀನು ಈ ಒಂದು ಕಂಪನಿಯಲ್ಲಿ ನೇಮ್ ಮಾಡಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾ ಇದ್ದೆ. ಇವನ್ ತುಂಬಾನೇ ಜಾಸ್ತಿ ಟ್ರೈ ಮಾಡ್ತಾ ಇದ್ದೆ. ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಲಾಕರ್ ರೂಮ್ ಅಲ್ಲಿ ನಿನಗೆ ಆ ಒಂದು ರೆಸ್ಪೆಕ್ಟ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನೀನು ಡಬ್ಲ್ಯೂ ಕಂಪನಿನೇ ಬಿಟ್ಟೋದೆ. ನಿಜ ಹೇಳ್ತಾ ಇದ್ದೀನಿ, ಆ ಒಂದು ಟೈಮಲ್ಲಿ ಕಂಪನಿನ ಬಿಟ್ಟೋಗೋದಕ್ಕೆ ತುಂಬಾನೇ ಜಾಸ್ತಿ ಧೈರ್ಯ ಬೇಕಿತ್ತು. ಅಂಡ್ ಆ ಒಂದು ಧೈರ್ಯನ ನೀನ್ ಮಾಡಿ ಕಂಪನಿನ ಬಿಟ್ಟೋದೆ. ನಿನ್ನ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ನಿನ್ನ ಮೇಲೆ ನೀನು ಸಿಕ್ಕಾಪಟ್ಟೆ ಟ್ರೈನ್ ಮಾಡಿ ಈ ಒಂದು ಇಂಡಸ್ಟ್ರಿನೇ ಚೇಂಜ್ ಮಾಡ್ತೀಯಾ. ಅಂಡ್ ಮತ್ತೊಮ್ಮೆ ನೀನು ಡಬ್ಲ್ಯೂ ಕಂಪನಿಗೆ ಬರ್ತೀಯಾ. ಅಂಡ್ ಆಗ ನನಗೆ ಗೊತ್ತಾಗಿತ್ತು ನೀನು ಈ ರೀತಿ ಮಾಡಬಲ್ಲೆ ಅಂತ. ಅಂಡ್ ನೀನು ಹೆಲ್ಲಿನೆಸ್ ಅಲ್ಲಿ ಇಂಜುರಿ ಆಗಿದ್ರು ಕೂಡ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀಯಾ. ಅಂಡ್ ಅರ್ಧ ಇಂಜುರಿ ಆಗಿ ಪೂರ್ತಿ ಇಂಜುರಿ ಆಗಿ ವಾಪಸ್ ಬರ್ತೀಯಾ. ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗ್ತೀಯಾ. ಅಂಡ್ ಈಗ ಡಬ್ಲ್ಯೂ ಕಂಪನಿನೇ ನೀನು ನಡೆಸ್ತಾ ಇದೀಯಾ. ನಿನ್ನಿಂದನೇ ಈ ಒಂದು ಕಂಪನಿ ನಡೀತಾ ಇದೆ. ನೀನೇ ಈ ಒಂದು ಕಂಪನಿಯ ಫೇಸ್ ಆಗಿದೆಯಾ. ನಿಜವಾಗ್ಲೂ ನಿನ್ನ ಮೇಲೆ ನನಗೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಈಗ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ಕಂಪನಿಯಲ್ಲಿ ಇಷ್ಟೊಂದು ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ 99.9% ನೀನೇ ಕಾರಣ ಕೋಡಿ ರೋಡ್ಸ್. ನಿಜವಾಗ್ಲೂ ಇದಕ್ಕೆಲ್ಲ ನಿನ್ ಮೇಲೆ ನನಗೆ ತುಂಬಾನೇ ಹೆಮ್ಮೆ ಇದೆ ಅಂತ ಹೇಳ್ತಾ ಈಗ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ರಸ್ಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವರು ನಿನ್ನ ವಿರುದ್ಧ ಬರ್ತಾ ಇದ್ದಾರೆ. ಅಂಡ್ ನನಗೆ ಕಂಪ್ಲೀಟ್ ಆಗಿ ನಂಬಿಕೆ ಇದೆ, ನೀನು ರಸ್ಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವ್ರನ್ನ ಮೇಲಿಂದ ಕೆಳಗಡೆ ತನಕ ಹೊಡೆದಾಕ್ತೀಯಾ. ಅಂಡ್ ನೀನು ರಸ್ಸಲ್ ಮೇನಿಯಾ ಇಂದ ಡಬ್ಲ್ಯೂ ಚಾಂಪಿಯನ್ ಆಗಿ ಹೊರಗಡೆ ಬರ್ತೀಯಾ ಅಂತ. ಅಂಡ್ ನಾನು ರಸ್ಸಲ್ ಮೇನಿಯಾದಲ್ಲಿ ಕೆವಿನ್ ಓಯನ್ಸ್ ಅವರ ತಲೆನ ಅವನ ದೇಹದಿಂದ ದೂರ ಮಾಡ್ತೀನಿ. ನಿಜವಾಗ್ಲೂ ಆ ಒಂದು ವಿಚಾರನ ನಾನು ಈಗಲೇ ಫೀಲ್ ಮಾಡ್ತಾ ಇದ್ದೀನಿ. ಆ ಒಂದು ವಿಚಾರ ನನಗೆ ಫೀಲ್ ಆಗ್ತಾ ಇದೆ. ನಾನು ಕೆವಿನ್ ಓಯನ್ಸ್ ಅವರ ತಲೆನ ಅವನ ಬಾಡಿಯಿಂದ ಪಂಟ್ ಮಾಡಿ ತೆಗೆದಾಕ್ತೀನಿ. ಅದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಅದಾದ್ಮೇಲೆ ಎಲ್ಲ ಹೊಗೆನೂ ಕೂಡ ನಿಂತೋಗೋ ಟೈಮಲ್ಲಿ ನಾನು ಬರ್ತೀನಿ, ನಿನಗೆ ಚಾಲೆಂಜ್ ಮಾಡ್ತೀನಿ. ಜಾನ್ ಸಿನಾ ಈಗ 17 ಟೈಮ್ ಚಾಂಪಿಯನ್ ಆಗೋದಕ್ಕೆ ಬರ್ತಾ ಇದ್ದಾನೆ ಅಲ್ವಾ, ಆಗ ನಾನು 15 ಟೈಮ್ ಚಾಂಪಿಯನ್ ಆಗೋದಕ್ಕೆ ಬರ್ತೀನಿ. ಬಟ್ ನಾನು ಅವನ್ ತರ ನಿನಗೆ ಮೋಸ ಮಾಡಿ ನಿನ್ನ ಬಾಲ್ಸ್ ಗಳಿಗೆ ಅಟ್ಯಾಕ್ ಮಾಡೋದಿಲ್ಲ. ಬದಲಿಗೆ ನಿನ್ನ ಎದುರುಗಡೆ ನಿಂತ್ಕೊಂಡು ನಾನು ನೆಕ್ಸ್ಟ್ ಆ ಒಂದು ಚಾಂಪಿಯನ್ಶಿಪ್ ಮೇಲೆ ಬರ್ತಾ ಇದ್ದೀನಿ ಕೋಡಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀನಿ. ಯಾಕಂದ್ರೆ ನಾನು ನಿನಗೆ ರೆಸ್ಪೆಕ್ಟ್ ನ ಕೊಡ್ತೀನಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾರೆ. ರ್ಯಾಂಡಿ ಆರ್ಟನ್, ನೀನ್ ಹೇಳ್ತಿರೋದು ನಿನಗೆ ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ರಸ್ಸಲ್ ಮೇನಿಯಾ ಮುಗಿದ್ಮೇಲೆ ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಮಾಡೋದಕ್ಕೆ ನಿನಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಯಾಕಂದ್ರೆ ನೀನು ಕಮ್ ಬ್ಯಾಕ್ ಮಾಡ್ದಾಗಿಂದನೂ ಕೂಡ ಡಬ್ಲ್ಯೂ ಅಲ್ಲಿ ಏನೂ ಮಾಡೇ ಇಲ್ಲ. ಜನಗಳು ನೀನು ಕಮ್ ಬ್ಯಾಕ್ ಮಾಡಾದ್ಮೇಲೆ ಡಬ್ಲ್ಯೂ ಅಲ್ಲಿ ಏನ್ ಮಾಡಿದ್ಯಾ ಅನ್ನೋದಕ್ಕಿಂತ ರಸ್ಸಲ್ ಮೇನಿಯಾದಲ್ಲಿ ನಾನು 5 ನಿಮಿಷ ಚಾಂಪಿಯನ್ ಆಗಿದ್ನಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಅದಕ್ಕೋಸ್ಕರ ನಿನಗೆ ಅಧಿಕಾರನೇ ಇಲ್ಲ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ರಸ್ಸಲ್ ಮೇನಿಯಾ ಮುಗಿದ್ಮೇಲೆ. ಬದಲಿಗೆ ನನಗೆ ಅಧಿಕಾರ ಇದೆ. ಇವನ್ ರಸ್ಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವರು ಹೋಗೋಂಗೆ ಇರಲಿಲ್ಲ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಇಷ್ಟೊತ್ತಿಗಾಗ್ಲೇ ರಸ್ಸಲ್ ಮೇನಿಯಾದಲ್ಲಿ ಆಗ್ಬೇಕಾಗಿತ್ತು. ಬಟ್ ಆ ಟೇಮು ಅಂಡರ್ಟೇಕರ್
ಡೇಮಿಯನ್ ಪ್ರೀಸ್ಟ್ ಅವರಿಂದ ಮಾತ್ರ ಈ ಒಂದು ಮ್ಯಾಚ್ ಆಗ್ತಾ ಇಲ್ಲ. ಪರವಾಗಿಲ್ಲ, ನಾನು ರಸ್ಸಲ್ ಮೇನಿಯಾದಲ್ಲಿ ಅವನ್ನ ನೋಡ್ಕೋತೀನಿ ಅಂಡ್ ಕೋಡಿ ರೋಡ್ಸ್ ನಾನು ನಿನ್ ಮೇಲೆ ಬರ್ತೀನಿ ರಸ್ಸಲ್ ಮೇನಿಯಾ ಆದ್ಮೇಲೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ರ್ಯಾಂಡಿ ಆರ್ಟನ್ ಅವ್ರನ್ನ ಶೇಮ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ರ್ಯಾಂಡಿ ಆರ್ಟನ್, ನೀನು ಫಿಸಿಕಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರಬಹುದು, ಬಟ್ ಒಳಗಡೆಯಿಂದ ನನಗೆ ಗೊತ್ತು ನೀನು ತುಂಬಾನೇ ವೀಕ್ ಇದೆಯಾ ಅಂತ. ಯಾಕಂದ್ರೆ ನಿನ್ನ ಬ್ಯಾಕ್ ಇಂಜುರಿ ನಿನ್ನಲ್ಲಿ ಇನ್ನೂ ಕೂಡ ಇದೆ ಅಂಡ್ ನಾನು ಆ ಒಂದು ಬ್ಯಾಕ್ ಇಂಜುರಿನ ಇನ್ನೂ ಕೂಡ ಹರ್ಟ್ ಮಾಡಿ ನಿನ್ನ ಮತ್ತೊಮ್ಮೆ ಮನೆಗೆ ಕಳಿಸ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಆರ್ಕೆವನ್ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಏನೇ ಆಗ್ಲಿ ಗೈಸ್, ಸ್ಮ್ಯಾಕ್ ಡೌನ್ ಓಪನಿಂಗ್ ಸೆಗ್ಮೆಂಟ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ತನ್ನ ಫ್ಲಾರ್ಸ್ ನ ಕೊಟ್ಟಿದ್ದಾರೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರಿಗೆ. ಇದಾದ್ಮೇಲೆ ನಮಗೆ ಪ್ರಿಟಿ ಡೆಡ್ಲಿ ಹಾಗೆ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಪ್ರಿಟಿ ಡೆಡ್ಲಿ ಅವರನ್ನ ಸೋಲಿಸಿ ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಚಾನ್ಸ್ ಅಂಡ್ ಕಾರ್ಟರ್ ವರ್ಸಸ್ ಫೈರ್ ಹಾಗೆ ನವೀನ್ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಲ್ಬಾ ಫೈರ್ ಹಾಗೆ ಪೈಪರ್ ನವೀನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಸ್ಟ್ರೋಮನ್ ಹಾಗೆ LA ನೈಟ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ, ಬಟ್ ಗೊತ್ತಿರುತ್ತೆ ಈ ಒಂದು ಮ್ಯಾಚ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ ಅಂತ. ಅಂಡ್ ಅದೇ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜಾಕೋ ಫಾಟೋ ಅವರ ಕಡೆಯಿಂದ ಡಿಸ್ಕ್ವಾಲಿಫಿಕೇಶನ್ ನೋಡೋದಕ್ಕೆ ಸಿಗುತ್ತೆ. ಜಾಕೋ ಫಾಟೋ ಅವರು ಬಂದು ಎಲಿನೈಟ್ ಆಗಿ ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೊಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾಕೋ ಫಾಟೋ ಅವರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಸೋಲೋ ಸಿಕೋವಾ ಹಾಗೆ ಟಾಮಾಟೋಂಗ ಅವರು ಬರ್ತಾರೆ ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನೀನ್ ಯಾಕೆ ನಮ್ಮ ಬಳಿ ಏನು ಕೂಡ ಡಿಸ್ಕಷನ್ ಮಾಡ್ದಲೆ ಒಬ್ನೇ ಹೋಗಿ ಆ ಒಂದು ಮ್ಯಾಚ್ ಅಲ್ಲಿ ಅಟ್ಯಾಕ್ ಮಾಡಿದೆ ಅಂತ ಕೇಳಿದಾಗ ನಮ್ಮ ಜಾಕೋ ಫಾಟೋ ಅವರು ಹೇಳ್ತಾರೆ, ನೋಡು ಸೋಲೋ, ಆ ಒಂದು ವಿಚಾರನ ನನಗೆ ನಿಮ್ಮ ಬಳಿ ಡಿಸ್ಕಸ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು, ಜಾಕೋ ಫಾಟೋ ನಮ್ಮ ಬಳಿ ಮಾತಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಾತಾಡು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾಕೋ ಫಾಟೋ ಅವರು ಹೇಳ್ತಾರೆ, ಓಕೆ, ಬಟ್ ಒಂದನ್ನಂತೂ ತಿಳ್ಕೊ, ನನ್ನ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ವಿಚಾರದಲ್ಲಿ ನಾನೇ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಂಡ್ ನಾನೇ ಆ ಒಂದು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ನನ್ನ ಫ್ಯಾಮಿಲಿಗೆ ತಗೊಂಡು ಬರಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ರೂ ಕೂಡ ಸರಿನೇ, ಇಲ್ಲದೆ ಇದ್ರೂ ಕೂಡ ಸರಿನೇ, ನಾನು ಮಾಡೋದನ್ನ ಮಾಡೇ ಮಾಡ್ತೀನಿ ಅಂತ ನಮ್ಮ ಜಾಕೋ ಫಾಟೋ ಅವರು ಸೋಲೋ ಸಿಕೋವಾ ಹಾಗೆ ಟಾಮಾಟೋಂಗ ಅವರಿಗೆ ಹೇಳಿ ಹೋಗ್ತಾರೆ. ಇದಾದ್ಮೇಲೆ ನಮಗೆ ಶಾರ್ಲೆಟ್ ಫ್ಲೇರ್ ಹಾಗೆ ಮಿಚಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಲೆಗ್ ಲಾಕ್ ನ ಹಾಕಿ ಮಿಚಿನ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ವಿನ್ ಆಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಅದ್ಭುತವಾದ ಪ್ರೋಮೋ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವ್ರು ಹೇಳ್ತಾರೆ, ರಸ್ಸಲ್ ಮೇನಿಯಾದಲ್ಲಿ ಏನಾದ್ರೂ ಶಾರ್ಲೆಟ್ ಫ್ಲೇರ್ ಅವರು ನನ್ನನ್ನ ಸೋಲ್ಸಿದ್ರೆ ನಾನು ಒಬ್ಬ ಲೆಜೆಂಡ್ ವಿರುದ್ಧ ಸೋತೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನಾನೇನಾದ್ರೂ ಶಾರ್ಲೆಟ್ ಫ್ಲೇರ್ ಅವ್ರನ್ನ ರಸ್ಸಲ್ ಮೇನಿಯಾದಲ್ಲಿ ಸೋಲ್ಸಿದ್ರೆ ಅವರು ಒಬ್ಬ ಚಿಕ್ಕ ಹುಡುಗಿ ಕೈಯಲ್ಲಿ ಸೋತ್ಲು ಅಂತ ಹೆಸರು ಬರುತ್ತೆ. ಏನೇ ಆಗ್ಲಿ ಅವಮಾನ ಆಗೋದು ಶಾರ್ಲೆಟ್ ಫ್ಲೇರ್ ಅವರಿಗೆ ಮಾತ್ರ ಅಂತ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಎಷ್ಟು ದೊಡ್ಡ ಮ್ಯಾಚ್ ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅಮೇಜಿಂಗ್ ಆಗಿತ್ತು ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇನ್ನೇನು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಆರ್ಕೆವನ್ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ಅವರಿಗೆ ಗೊತ್ತಾಗುತ್ತೆ ಕೆವಿನ್ ಓಯನ್ಸ್ ಅವರು ಬಂದಿದ್ದಾರೆ ಅಂತ. ಸೊ ನಮ್ಮ ರ್ಯಾಂಡಿ ಆರ್ಟನ್ ಅವರ ಗಮನ ಕೆವಿನ್ ಓಯನ್ಸ್ ಅವರ ಕಡೆ ಹೋಗುತ್ತೆ ಅಂಡ್ ಹಿಂದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡಿ ರ್ಯಾಂಡಿ ಆರ್ಟನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಇದಾದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವರು ಬಂದು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಅನೌನ್ಸರ್ ಟೇಬಲ್ ಮೇಲ್ಗಡೆ ಅವ್ರನ್ನ ಕರ್ಕೊಂಡೋಗಿ ಒಂದು ಪಾಯಲ್ ಡ್ರೈವರ್ ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅದನ್ನ ರಿವರ್ಸ್ ಮಾಡಿ ನಮ್ಮ ಕೆವಿನ್ ಓಯನ್ಸ್ ಅವರಿಗೇನೆ ಒಂದು ಪಾಯಿಂಟ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಸೋತಿದ್ದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಆರ್ಟನ್ ಅಂತ ಮೆಗಾ ಮ್ಯಾಚ್ ನ ಡಬ್ಲ್ಯೂ ಅವರು ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಬುಕ್ ಮಾಡಿದ್ರು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಸಿಕ್ಕಾಪಟ್ಟೆ ಖುಷಿಯಲ್ಲಿ ಇರ್ತಾರೆ. ನಾನು ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸ್ತೆ ಅಂಡ್ ನಾನು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಕರೆದಿದ್ದೆ ಬಾ ಸ್ಮ್ಯಾಕ್ ಡೌನ್ ಗೆ ಧೈರ್ಯ ಇದ್ರೆ ಅಂತ. ಬಟ್ ಡೇಮಿಯನ್ ಪ್ರೀಸ್ಟ್ ಸ್ಮ್ಯಾಕ್ ಡೌನ್ ಗೆ ಬಂದೇ ಇಲ್ಲ. ಇದರಿಂದಾನೇ ಗೊತ್ತಾಗುತ್ತೆ ಅವನಿಗೆ ಧೈರ್ಯ ಇಲ್ಲ ಅಂತ. ಅಲ್ಲಿಂದ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರು ನೋಡೋದಕ್ಕೆ
ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಇಬ್ರು ಕೂಡ ಪಾರ್ಕಿಂಗ್ ಲಾಟ್ ಅಲ್ಲಿ ಬ್ರಾಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕಾರ್ ಮೇಲ್ಗಡೆನೆ ಒಂದು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಗ್ಲಾಸ್ ಗೀಸ್ ಎಲ್ಲ ಮುರಿದೋಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನೋವಿಂದ ಒದ್ದಾಡ್ಬೇಕಾದ್ರೇನೆ ನಮ್ಮ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವರು ಒದ್ದಾಡೋದನ್ನ ನೋಡಿ ನಗಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅಂಡ್ ಆ ಒಂದು ಫುಟೇಜ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರು ಕೂಡ ಬರ್ತಾರೆ. ಅಂಡ್ ಡಬ್ಲ್ಯೂ ಅವರು ಇವತ್ತಿನ ಕಾಂಟ್ರಾಕ್ಟ್ ಸೈನಿಂಗ್ ಗೆ 3 ಜನಕ್ಕೂ ಕೂಡ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕೊಟ್ಟಿರ್ತಾರೆ. ಇದಾದ್ಮೇಲೆ ನಮಗೆ ಜಿಮ್ಮಿ ಉಸೋ ಹಾಗೆ ಮಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಲ್ಲಿ ಮತ್ತೊಮ್ಮೆ ನಮಗೆ ಜಿಮ್ಮಿ ಉಸೋ ಅವರ ಕಡೆಯಿಂದ ಬಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ಒಂದು ಅದ್ಭುತವಾದ ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಫ್ಲಾಶ್ ನ ಹಾಕೋದಕ್ಕೆ ಹೋಗ್ಬೇಕಾದ್ರೆ ಕಾಲ್ನೆಲ್ಲದನ್ನು ಕೂಡ ಕೆಳಗಡೆ ಹಾಕ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಫ್ಲಾಶ್ ಕೂಡ ಅವರು ಕರೆಕ್ಟ್ ಆಗಿ ಹೊಡಿತಾ ಇಲ್ಲ. ಅಂಡ್ ಫ್ಲಾಶ್ ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ಅವರು ಹೆಡ್ಸೆಟ್ ನ ಹಾಕೊಂಡು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಗಂತರ್, ನಾನು ಮಂಡೇ ನೈಟ್ ರೋ ಅಲ್ಲಿ ಯಾವ ರೀತಿ ನಿನಗೆ ಸ್ಲಾಪ್ ಮಾಡೋದ್ನೋ ಅದೇ ರೀತಿ ಮತ್ತೊಮ್ಮೆ ಸ್ಲಾಪ್ ಮಾಡ್ತೀನಿ. ನಾನು ನಿನ್ನನ್ನ ಸೋಲ್ಸಿ ನನ್ನ ಬ್ರದರ್ ಗೆ ಧೈರ್ಯ ತುಂಬ್ತೀನಿ. ಅವನು ಕೂಡ ರಸಲ್ ಮೇನಿಯಾದಲ್ಲಿ ನಿನ್ನನ್ನ ಸೋಲಿಸಬಹುದು ಅಂತ. ಏನೇ ಆಗ್ಲಿ ರಸಲ್ ಮೇನಿಯಾದಲ್ಲಿ ನನ್ನ ಬ್ರದರ್ ಚಾಂಪಿಯನ್ ಆಗಿರ್ತಾನೆ ಅಂತ ನಮ್ಮ ಜಿಮ್ಮಿ ಉಸೋ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್, ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್. ನಮ್ಮ ಜನರಲ್ ಮ್ಯಾನೇಜರ್ ನಿಕ್ ಆಲ್ಟಿಸ್ ಅವರು ರಿಂಗ್ ಅಲ್ಲಿ ಇರ್ತಾರೆ. ಅಂಡ್ ಅವರು ಹೇಳ್ತಾರೆ, ಇವತ್ತು ನಾವು ಕಾಂಟ್ರಾಕ್ಟ್ ಸೈನಿಂಗ್ ನ ಮಾಡೋದಕ್ಕೆ ಬಂದಿದ್ದೀವಿ. ಅಂಡ್ ಬಿಗ್ಗೆಸ್ಟ್ ರಸಲ್ ಮೇನಿಯಾ ಟ್ರಿಪಲ್ ಥ್ರೆಡ್ ಮ್ಯಾಚ್ ಗೆ ಅಗೈನ್ಸ್ಟ್ ಸೆತ್ ರೋಲಿನ್ಸ್ ವರ್ಸಸ್ ಸಿಎಂ ಪಂಕ್ ವರ್ಸಸ್ ರೋಮನ್ ರೈನ್ಸ್ ಅಂತ ನಮ್ಮ ನಿಕ್ ಆಲ್ಟಿಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ನಮಗೆ ರೋಮನ್ ರೈನ್ಸ್ ಅವರ ಶಾಹಿ ಎಂಟ್ರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಅದ್ಭುತವಾಗಿತ್ತು. ಇಡೀ ಕ್ರೌಡ್ ಓಟಿಸಿ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ರೋಮನ್ ರೈನ್ಸ್ ಅವರ ಹಿಂದಗಡೆ ಪಾಲಿಮೆನ್ ಹಾಗೆ ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ರೋಮನ್ ರೈನ್ಸ್ ಅವರು ನಿಧಾನಕ್ಕೆ ತನ್ನ ಎಂಟ್ರೆನ್ಸ್ ನ ಮುಗಿಸಿ ರಿಂಗ್ ಗೆ ಬಂದಾಗ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರಿಗೋಸ್ಕರ ಹಾಡು ಹೇಳೋದಕ್ಕೆ ಶುರು ಮಾಡ್ಬಿಡುತ್ತೆ. ರೋಮನ್ ರೋಮನ್ ರೈನ್ಸ್ ರೋಮನ್ ರೋಮನ್ ರೈನ್ಸ್ ಅಂತ. ಅಂಡ್ ಆ ಒಂದು ಹಾಡನ್ನ ರೋಮನ್ ರೈನ್ಸ್ ಅವ್ರು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅಂಡ್ ಎಂದಿನಂತೆ ನಮ್ಮ ಪಾಲಿಮಿನ್ ಅವರು ರೋಮನ್ ರೈನ್ಸ್ ಅವರ ಕೈಗೆ ಮೈಕ್ ನ ಕೊಟ್ಟಾಗ ನಮ್ಮ ರೋಮನ್ ರೈನ್ಸ್ ಅವರು ಲಂಡನ್ ಎಗ್ನಾಲೇಜ್ ಮೀ ಅಂತ ಹೇಳಿ ನಮ್ಮ ಪಾಲಿಮಿನ್ ಅವ್ರನ್ನ ಗುರಾಯಿಸಿ ನೋಡ್ತಾರೆ. ನಾನು ಹೆಡ್ ಆಫ್ ದ ಟೇಬಲ್, ನನ್ನ ಕುರ್ಚಿ ಟೇಬಲ್ ನ ಹೆಡ್ ಹತ್ರ ಇರಬೇಕು ಅಂತ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಹೋಗಿ ಕುರ್ಚಿನ ಟೇಬಲ್ ನ ಹೆಡ್ ಹತ್ರ ಇಟ್ಟು ಆ ಒಂದು ಕುರ್ಚಿನ ಒರೆಸಿ ರೋಮನ್ ರೈನ್ಸ್ ಅವ್ರನ್ನ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಕೂತ್ಕೊಂಡಾಗ್ಲೂ ಕೂಡ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವರ ಹಾಡ್ನ ಆಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವು ನನಗೋಸ್ಕರ ಹಾಡು ಹೇಳ್ತಾ ಇದ್ದೀರಲ್ಲ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿದಾಗ ಮತ್ತೊಮ್ಮೆ ಕ್ರೌಡ್ ರೋಮನ್ ರೈನ್ಸ್ ಅವರ ಹಾಡ್ನ ಹೇಳೋದಕ್ಕೆ ಶುರು ಮಾಡುತ್ತೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಕೂಡ ಹೇಳ್ತಾ ಇರ್ತಾರೆ ರೋಮನ್ ರೈನ್ಸ್ ಅವರ ಜೊತೆ ಆ ಒಂದು ಹಾಡ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಒಂದು ವಿಚಾರನ ನಮ್ಮ ರೋಮನ್ ರೈನ್ಸ್ ಅವರು ಅಂಡ್ ಹೇಳ್ತಾರೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ನಿಮ್ಮ YTC ರೋಮನ್ ರೈನ್ಸ್ ಟ್ರೈಬಲ್ ಚೀಫಿಗೆ ಅದರ ಅಗತ್ಯಕತೆ ತುಂಬಾನೇ ಇತ್ತು. ಅಂಡ್ ಇವತ್ತು ನಾನಿಲ್ಲಿಗೆ 2 ಕಾರಣಗಳಿಂದ ಬಂದಿದ್ದೀನಿ. ಮೊದಲನೇದಾಗಿ ನಿಮ್ಮಿಂದ ನನ್ನನ್ನ ಅಕ್ನಾಲೇಜ್ ಮಾಡಿಸ್ಕೊಳ್ಳೋದಿಕ್ಕೆ. ಅಂಡ್ ಈಗಾಗಲೇ ನೀವು ನನ್ನನ್ನ ಅಕ್ನಾಲೇಜ್ ಮಾಡಿದ್ದೀರಾ, ಸೊ ಆ ಒಂದು ಕಾರಣ ಮುಗ್ದಿದೆ. ಅಂಡ್ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಿಕ್ಕೆ ಅಂತೇಳಿ ರೋಮನ್ ರೈನ್ಸ್ ಅವರು ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಈಗ 2 ರೀಸನ್ಸ್ ಗಳು ಕೂಡ ಮುಗ್ದಿದೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಾಗ ಇಡೀ ಕ್ರೌಡ್ ನಮ್ಮ ಸೆತ್ ರಾಲಿನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ರಿಂಗಿಗೆ ಬಂದು ಮೈಕ್ ನ ತಗೊಂಡು ಪಾಲಿಮೆನ್ ಅವರ ಬಾಯಿ ಹತ್ರ ಮೈಕ್ ನ ಇಡ್ತಾರೆ. ಆಡು ಈಗ ನನ್ನ ಸಾಂಗ್ ನು ಕೂಡ ಆಡು ಅಂತ ನಮ್ಮ ಪಾಲಿಮೆನ್ ಹಾಗೆ ರೋಮನ್ ರೈನ್ಸ್ ಅವರು ಕೋಪದಿಂದ ಸೆತ್ ರಾಲಿನ್ಸ್ ಅವ್ರನ್ನ ನೋಡ್ತಾ ಇರ್ತಾರೆ. ಇದಾದ್ಮೇಲೆ ನಮ್ಮ ಸೆತ್ ರಾಲಿನ್ಸ್ ಅವರು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಲಂಡನ್, ನಿಜವಾಗ್ಲೂ ಕೂಡ ನೀವು ಸಾಂಗ್ ನ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತೀರಾ. ರೋಮನ್ ರೈನ್ಸ್ ನನಗೆ ಅನ್ನಿಸ್ತಾ ಇದೆ ನೀನು ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲಿ ಇದೆಯಾ ಅಂತ ಇಲ್ಲಿಂದ ಹೋಗೋದಿಕ್ಕೆ. ಬಟ್ ಸ್ವಲ್ಪ ನೆನಪು ಮಾಡ್ಕೋ, ಇದು ನಮ್ಮ ಜಾಗ. 12 ವರ್ಷದ ಹಿಂದೆ ಇದೇ ಬಿಲ್ಡಿಂಗ್ ಮೇಲ್ಗಡೆ ನಾವು ಹೆಲಿಕಾಪ್ಟರ್ ಇಂದ ಲ್ಯಾಂಡ್ ಆಗಿದ್ವಿ. ಅಂಡ್ 12 ವರ್ಷದ ಹಿಂದೆ ನಾವು ಅದೇ ಟೇಬಲ್ ಮೇಲ್ಗಡೆ ಅಂಡರ್ಟೇಕರ್ ಅವ್ರನ್ನ ಕೂಡ ಎತ್ತಿ ಬಿಸಾಕಿದ್ವಿ.
ತುಂಬಾ ನೆನಪುಗಳು ನಮ್ಮ ಜೊತೆ ಈ ಒಂದು ಬಿಲ್ಡಿಂಗ್ ಅಲ್ಲಿ ಇದೆ. ಅಫ್ಕೋರ್ಸ್ ನಾನು ನೀನು ತುಂಬಾ ಬಾರಿ ಜಗಳ ಆಡಿದೀವಿ, ತುಂಬಾ ಬಾರಿ ಒಂದಾಗಿದ್ದೀವಿ. ಬಟ್ ನಾವಿಬ್ರು ಕೂಡ ಜೊತೆಗೆ ಡಬ್ಲ್ಯೂ ಅಲ್ಲಿ ಎಲ್ಲವನ್ನು ಕೂಡ ಅಕಾಂಪ್ಲಿಷ್ ಮಾಡಿದೀವಿ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನೀನು ನಾವು ಅಂತ ಹೇಳ್ತಾ ಇದೀಯಾ, ವಿ ಅಂತ ಹೇಳ್ತಾ ಇದೀಯಾ? ವಿ ಅನ್ನೋದು ಯಾವಾಗ್ಲೂ ಸತ್ತೋಯ್ತು, ನಾವು ಅನ್ನೋದು ಇನ್ಮುಂದೆ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಕೇವಲ ನಾನು ಅನ್ನೋದು ಮಾತ್ರ. ನೀನು ಬರೀ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದೆ ಅಷ್ಟೇ, ಬಟ್ ಎಲ್ಲದನ್ನು ಕೂಡ ಸಾಧಿಸಿರೋದು ನಾನು. ನಿನ್ನನ್ನ ಈ ಒಂದು ಲೆವೆಲ್ಗೆ ತಂದಿರೋದಕ್ಕೆ ಮೇನ್ ರೀಸನ್ನೇ ನಾನು. ಡಬ್ಲ್ಯೂಗೆ ನೆಟ್ಫ್ಲಿಕ್ಸ್ ಡೀಲ್ ಸಿಕ್ಕಿರೋದಕ್ಕೆ ಮೇನ್ ರೀಸನ್ ನಾನು. $1 ಬಿಲಿಯನ್ ಪ್ರಾಫಿಟ್ ಆಗ್ತಾ ಇರೋದೇ ನನ್ನಿಂದ. ನೀನು ಈಗ ಬಂದು ನಮ್ಮಿಂದ ಅಂತ ಹೇಳ್ತಾ ಇದೆಯಲ್ವಾ, ಇದು ನಿನಗೆ ಸರಿನಾ? ನಿನ್ನಿಂದ ಅಲ್ಲ, ನನ್ನಿಂದನೇ ಎಲ್ಲವೂ ಕೂಡ ಆಗಿದ್ದು ಅಂತ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲಿನ್ಸ್ ಅವರು, ನಿನ್ನಿಂದ ಅಂತ ಹೇಳ್ತಾ ಇದೆಯಲ್ಲ, ಇದೇ ನನಗೆ ಇಷ್ಟ ಆಗೋದಿಲ್ಲ. ಅಂಡ್ ಇದರಿಂದನೇ ನಾನು ಯಾವಾಗ್ಲೂ ಕೂಡ ನಿನ್ ಮೇಲೆ ಟರ್ನ್ ಆಗೋದು. ನೀನ್ ಏನೇ ಮಾಡಿರಬಹುದು, ಬಟ್ ನೀನು ಒಂದು ದೊಡ್ಡ ಮಿಸ್ಟೇಕ್ ಕೂಡ ಮಾಡಿದ್ಯಾ. ನೀನು CM ಪಂಕ್ ಅನ್ನೋ ಒಂದು ಆವ್ನ ಸಾಯಿಸ್ತಲೇ ಗಾರ್ಡನ್ ಗೆ ಬಿಡ್ಕೊಂಡಿದೀಯಾ. ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಿನ್ನ ಬಳಿ ಒಂದು ಚಾನ್ಸ್ ಇತ್ತು, CM ಪಂಕ್ ಅನ್ನೋ ಒಂದು ಆವಿನ ತಲೆನ ಕಟ್ ಮಾಡಬಹುದಾಗಿತ್ತು. ಬಟ್ ನೀನು ಆ ಒಂದು ಆವಿನ ಕೈನ ಇಟ್ಕೊಂಡು ಮೇಲ್ಗಡೆ ಎತ್ತುತ್ತೀಯಾ. ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲೂ ಕೂಡ ನಿನ್ನ ಬಳಿ ಒಂದು ಚಾನ್ಸ್ ಇತ್ತು, ಬಟ್ ನೀನು ಅಲ್ಲೂ ಕೂಡ ಕಸನ ಹರಡಿಸ್ತೀಯಾ. ಅಂಡ್ ಈಗ ನಾನು ಮತ್ತೊಮ್ಮೆ ನನ್ನ ಕೆಲಸನ ಮಾಡೋದಕ್ಕೆ ಬಂದಿದ್ದೀನಿ. ನೀನು ಮಾಡಿರ್ತಕ್ಕಂತಹ ಕಸನ ಈಗ ನಾನು ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಸಡನ್ ಆಗಿ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. CM ಪಂಕ್ ಅವರು ಬಂದ ಕೂಡಲೇ ಇಡೀ ಕ್ರೌಡ್ CM ಪಂಕ್ ಅನ್ನೋ ಒಂದು ಚಾಂಟ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ನಮ್ಮ CM ಪಂಕ್ ಅವರು ಚಿಂಗಮ್ ನ ಅಗಿತಾ ಬರ್ತಾರೆ. ಅಂಡ್ ಮೈಕ್ ನ ತಗೊಂಡು ಟಾಪ್ ರೋಪ್ ಮೇಲಿಂದ, ನಾನು ಇಲ್ಲಿಗೆ ಬಂದಿರೋದು 2 ಕೆಲಸಕ್ಕಾಗಿ. ಒಂದು, ನಾನು ಹಾಕೊಂಡಿರೋ ಚಿಂಗಮ್ ನ ಉಗ್ದು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೋಸ್ಕರ. ಸೊ ಈಗ ನಾನು ಚಿಂಗಮ್ ನ ಉಗ್ದಿದ್ದೀನಿ, ಈಗ ನಾನು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತೀನಿ ಅಂತ ಹೇಳಿ ನಮ್ಮ CM ಪಂಕ್ ಅವರು ಕಾಂಟ್ರಾಕ್ಟ್ ನ ನೋಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಪೇಪರ್ನೆಲ್ಲದನ್ನು ಕೂಡ ತೆಗೆದು ನೋಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನೀನೇನ್ ಮಾಡ್ತಾ ಇದೀಯಾ? ನಿನಗೇನಾದ್ರೂ ಹೈಲೈಟರ್ ಬೇಕಾ? ಇದಕ್ಕೆ ಸಿಕ್ಕಾಪಟ್ಟೆ ಕಮ್ಮಿ ಟೈಮ್ ಇದೆ, ನಾವಿನ್ನೂ ಕೂಡ ಟಿವಿಯಲ್ಲಿ ಇದೀವಿ. ಸೊ ಬೇಗ ನೀನು ಮಾಡಬೇಕಾಗಿರೋದನ್ನ ಮುಗಿಸು ಅಂತ ಹೇಳ್ತಾರೆ. ಅಂಡ್ ಆದ್ರೂ ಕೂಡ CM ಪಂಕ್ ಅವರು ಏನೋ ಒಂದು ವಿಚಾರನ ಹುಡುಕ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನೀನು ಹುಡುಕ್ತಾ ಇರೋದು ಪೇಜ್ ನಂಬರ್ 4ರಲ್ಲಿ 5ನೇ ಇದ್ರಲ್ಲಿ ಇದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರಿಗೆ ಗೊತ್ತಾಗ್ದಲೆ ಅವ್ರು ಇನ್ನೂ ಕೂಡ ಪೇಪರ್ನ ಹುಡುಕ್ಬೇಕಾದ್ರೆ ಪಾಲಿಮೆನ್ ಹೋಗಿ ಅವನಿಗೆ ಹೆಲ್ಪ್ ಮಾಡು ಅಂತ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವ್ರನ್ನ ಕಳಿಸ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು CM ಪಂಕ್ ಅವರ ಬಳಿ ಬಂದು, CM ಪಂಕ್, ನೀನು ಆಸೆ ಪಟ್ಟಿದ್ದು ಅದರಲ್ಲಿ ಇದೆ, ನೀನು ಶೋನ ಕ್ಲೋಸ್ ಮಾಡ್ತಾ ಇದೀಯಾ. ನಿನ್ನ ಕನಸು ಈಗ ನನಸಾಗ್ತಾ ಇದೆ, ಯಾಕಂದ್ರೆ ನೀನು ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡ್ತಾ ಇದೆಯಾ ಅಂತ CM ಪಂಕ್ ಅವರಿಗೆ ಹೇಳಿ ಪಾಲಿಮೆನ್ ಅವರು CM ಪಂಕ್ ಅವ್ರನ್ನ ಹಗ್ ಮಾಡ್ಕೊಂಡು ಪಪ್ಪಿ ಎಲ್ಲದನ್ನು ಕೂಡ ಕೊಡ್ತಾ ಇರ್ತಾರೆ. ಅಂಡ್ ಅದನ್ನ ರೋಮನ್ ರೈನ್ಸ್ ಅವರು ಕೂಡ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಚೂರು ಕೂಡ ಇಷ್ಟ ಆಗೋದಿಲ್ಲ. ಸೆತ್ ರಾಲಿನ್ಸ್ ಅವರಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಚಾನ್ಸೇ ಇಲ್ಲ, ನೀನು ಮೈನ್ ಇವೆಂಟ್ ನ ಡಿಸರ್ವ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ರಸ್ಸಲ್ ಮೇನಿಯಾ ಮೈನ್ ಇವೆಂಟ್ ನ ನೀನು ಮಾಡೋದಕ್ಕೆ ಆಗೋದೇ ಇಲ್ಲ. ಇದು ನಿನ್ನ ತಪ್ಪು ರೋಮನ್, ಇದು ನಿನ್ನ ತಪ್ಪು ಪಾಲಿಮೆನ್, ನೀನು ಡಿಸರ್ವಿಂಗ್ ಅಲ್ಲ CM ಪಂಕ್ ಅಂತ ಸೆತ್ ರಾಲಿನ್ಸ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಮೈಕ್ ನೆಲ್ಲದನ್ನು ಕೂಡ ತೆಗೆದು ಬಿಸಾಕ್ಬಿಡ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರು, ಥ್ಯಾಂಕ್ಸ್, ನನಗೆ ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕಾಗಿ. ಲಂಡನ್ ನಿಮಗೆ ಥ್ಯಾಂಕ್ಸ್, ಚಿಕಾಗೋ ನಿಮಗೆ ಥ್ಯಾಂಕ್ಸ್, ಕೆನಡಾ ನಿನಗೆ ಥ್ಯಾಂಕ್ಸ್, ಅಂಡ್ ಇಡೀ ಫ್ಯಾನ್ಸ್ಗಳಿಗೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸ್. ಯಾಕಂದ್ರೆ ನೀವು 10 ವರ್ಷದಿಂದ ನನ್ನ ನೇಮ್ನ ಚಾಂಟ್ ಮಾಡ್ತಾ ಇದ್ದೀರಾ, ಅದರಿಂದನೇ ಈ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳಿ ನಮ್ಮ CM ಪಂಕ್ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ, CM ಪಂಕ್ ಅವರ ಕನಸು ಇನ್ನೊಬ್ಬರಿಗೆ ಫೇವರ್ ಆಗಿತ್ತು ಅಂಡ್ ಈಗ ಅದು ಮುಗಿತಾ ಇದೆ. ಬಟ್ CM ಪಂಕ್, ನೀನು ಮೊದಲು ನನಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು, ಯಾಕಂದ್ರೆ ನನ್ನಿಂದನೇ ನೀನು ರಸ್ಸಲ್ ಮೇನಿಯಾ ಮೇನ್ ಇವೆಂಟ್ ಮಾಡ್ತಾ ಇರೋದು. ಸೊ ಸುಮ್ಮನೆ ಈಗ ನನಗೆ ಥ್ಯಾಂಕ್ಸ್ ನ ತಿಳಿಸಿ ನನ್ನನ್ನ ನೀನು ಅಕ್ನಾಲೇಜ್ ಮಾಡು ಅಂತ ರೋಮನ್ ರೈನ್ಸ್ ಅವರು CM ಪಂಕ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರು, ಹೌದು ನಾನು ನಿಮ್ಮನ್ನ ಅಕ್ನಾಲೇಜ್ ಮಾಡ್ತೀನಿ ಅಂತ ರೋಮನ್ ರೈನ್ಸ್ ಅವರ ಮುಂದೆ ಮಂಡಿ ಊರಿ ಕೂತ್ಕೊಂಡು, ಮೈ ಟ್ರೈಬಲ್ ಚೀಫ್, ಮೈ ರೋಮನ್ ರೈನ್ಸ್, ಹುಲಾ ಫಾಲಾ ಹೋಲ್ಡರ್, ಹೆಡ್ ಆಫ್ ದ ಟೇಬಲ್, ಬಿಗ್ ಡಾಗ್, ಐ ಅಕ್ನಾಲೇಜ್ ಯು, ಥ್ಯಾಂಕ್ಸ್ ನ ತಿಳಿಸ್ತಾ ಇದ್ದೀನಿ ನಿಮಗೆ. ನಿಮ್ಮ ಪಕ್ಕ ರಸ್ಸಲ್ ಮೇನಿಯಾದಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದೀರಾ, ನಿಮ್ಮ ವಿರುದ್ಧ ಫೈಟ್ ಮಾಡೋ ನಿಮ್ಮನ್ನ ಸೋಲ್ಸೋದಕ್ಕೆ ನನಗೆ ಅವಕಾಶನ ಕೊಟ್ಟಿದ್ದೀರಾ, ನಾನು ಅದಕ್ಕೋಸ್ಕರ ನಿಮ್ಮನ್ನ ಅಕ್ನಾಲೇಜ್ ಮಾಡ್ತೀನಿ ಅಂತ ಹೇಳಿ CM ಪಂಕ್ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡಿ. ಬಟ್ ಈ ಒಂದು ವಿಚಾರ
ಫೇವರ್ ಆಗಿಲ್ಲ. ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದು ನನ್ನ ಫೇವರ್ ಅಲ್ಲ ಅಂತ ಹೇಳ್ತಾರೆ. ಅಂಡ್ ಹಿಂಗೆ ಈ ಒಂದು ಶೋ ಎಂಡ್ ಆಗುತ್ತೆ. ಶೋ ಅಲ್ಲಿ ಡಬ್ಲ್ಯೂ ಅವರು ಟ್ವಿಸ್ಟ್ ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ರೋಮನ್ ರೈನ್ಸ್ ಅವರು ಏನ್ ಅನ್ಕೊಂಡಿದ್ರು, CM ಪಂಕ್ ಅವರು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋ ಕನ್ಸನ್ನ ಫೇವರ್ ಆಗಿ ಪಾಲಿಮಿನ್ ಅವರು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ರು. ಬಟ್ ಈಗ ನಮ್ಮ CM ಪಂಕ್ ಅವರೇ ರಿವೀಲ್ ಮಾಡಿದ್ದಾರೆ, ಮೇನ್ ಇವೆಂಟ್ ಆಗಿ ಮಾಡೋದು ನನ್ನ ಫೇವರ್ ಅಲ್ಲ, ನಾನು ಆ ರೀತಿಯ ಒಂದು ಹೆಲ್ಪ್ ನ ಪಾಲಿಮಿನ್ ಅವರ ಕೈಯಿಂದ ಕೇಳಿಲ್ಲ ಅಂತ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾರೆ. ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮೇನ್ ಇವೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಿಮ್ಗೇನು ಅನ್ನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.